ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ನಿಂತಿರೋ ಜಾಗದ ಮುಂದೆ ಒಂದು ಸುಂದರವಾದ ಗಾಂಧಿದತ್ತನ ಪ್ರತಿಮೆ ಕಾಣಿಸ್ತಿದೆಯಾ? ಹಾಗಾದರೆ ಗೆಸ್ ಮಾಡಿ ನೋಡೋಣ ನಾವು ಎಲ್ಲಿದ್ದೀವಿ ಅಂತ. ಎಷ್ಟು ಸುಂದರವಾದ ಸನ್ಸೆಟ್ ಕಾಣಿಸ್ತಿದೆ ನೋಡಿ. ಸೂರ್ಯ ನಿಧಾನವಾಗಿ ಸಮುದ್ರದೊಳಗೆ ಮುಳುಗ್ತಾ ಇದ್ದಾನೆ. ಈ ಅದ್ಭುತವಾದ ಸಂಜೆಯ ಸಮಯದಲ್ಲಿ ನಾವು ಬಂದಿರೋದು ಮಲ್ಪೆ ಬೀಚ್ಗೆ. ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಉಡುಪಿಯ ಸೌಂದರ್ಯ ಜೊತೆ ಮಲ್ಪೆಯಲ್ಲಿ ಸನ್ಸೆಟ್ ನೋಡೋದೇ ತುಂಬ ಖುಷಿ ಕೊಡುತ್ತೆ. ಉಡುಪಿಯಲ್ಲಿ ಸೆಕೆ ತುಂಬ ಜಾಸ್ತಿ, ಯಾಕೆಂದರೆ ಇಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇರೋದರಿಂದ ನಮಗೆ ಬೇಗ ಸೆಕೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ನಾವು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಬರೋ ಬದಲಿಗೆ ಸಂಜೆ 5 ಗಂಟೆಗೆ ಬಂದರೆ ನಮಗೆ ಸುಂದರವಾದ ದೃಶ್ಯ ಕಾಣಿಸ್ತದೆ. ಈ ಸಂಜೆ ವೇಳೆ ಮಲ್ಪೆ ಬೀಚಲ್ಲಿ ಮಕ್ಕಳು ಸಂತೋಷದಿಂದ ಗಾಳಿಪಟ ಹಾರಿಸ್ತಾ ಇದ್ರೆ, ಸಮುದ್ರದ ತಂಗಾಳಿ ಒಂದು ಕಡೆ, ಅಲೆಗಳ ಸದ್ದು ಇನ್ನೊಂದು ಕಡೆ, ಆಕಾಶದಲ್ಲಿ ಹಾರುವ ಬಣ್ಣ ಬಣ್ಣದ ಗಾಳಿಪಟಗಳು ಮಕ್ಕಳಿಗೆ ಎಷ್ಟು ಖುಷಿ ಕೊಡುತ್ತೋ ನಮಗೂ ಅಷ್ಟೇ ಖುಷಿ ಕೊಡುತ್ತೆ. ಖಾಲಿ ಇರ್ಬೋದು ಅನ್ಕೊಂಡದ್ದು, ಬೀಚಲ್ಲಿ ಜನನೂ ಕಡಿಮೆ ಆಗುದಿಲ್ಲ, ಎಷ್ಟು ಬೆಟರ್ ಅಲ್ವಾ ಕ್ರೌಡ್? ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕ್ರೌಡ್ ಬೆಟರ್ ತಾನೆ. ಹೋಗೋಣ ನಡಿ, ಹೋಗೋಣ ಹೋಗೋಣ. ಬರ್ತಿದ್ದೀನಿ, ಹೋಗೋಣ. ಹೇ ಬಬ್ಳು, ಇಲ್ಲಿ ನೋಡು. ಎಲ್ಲಿದೆ ಪಾಪ ಮಾಡುದು? ಎಲ್ಲಿ? ಬಾ. ಯಾವುದು ಯಾವುದು ತೋರ್ಸು. ಯಾವುದು ಪಾಪ ಬಬ್ಳು? ಸರ್ ಯಾವ್ದೋ ಸೌಂಡ್. ಅದೇ ಅದೇನ್ ಸರ್ ಅದು? ಇದೇನು? ಇದಾ? ಎಷ್ಟು ಸರ್ ಅದಕ್ಕೆ? ನೋಡೋಣ ಹೆಂಗ್ ಸೌಂಡ್ ಬರುತ್ತೆ ನೋಡೋಣ. ಗ್ರೀನ್ ಕಲರ್ ಅಂತೆ, ಅದೇ ಅಲ್ವಾ ಗ್ರೀನ್? ಗ್ರೀನ್ ಅಂತೆ, ಗ್ರೀನ್. ಅಣ್ಣ ಅದನ್ನು ಪಾಮ್ ಬೇಕಂತೆ ನೋಡೋರಿಗೆ. ಗ್ರೀನ್ ಕಲರ್ ಜಾಸ್ತಿ ಸೌಂಡ್. ಯಾವ್ದು ಇದಾ? ನೋಡಿ ಇದನ್ನು ಬಬ್ಳು. ಯಾವ್ದು ಇದಾ? ಅದಲ್ಲ, ಇದು ಬಬ್ಳು. ಇದು ನೋಡು. ಅದು ಬೇಡವಾ? ಅದು ಸ್ವಲ್ಪ ಅದು ಎಲ್ಲೋ. ಇಲ್ಲಿ ತುಂಬ ಜನ ಕ್ರೂಸರ್ ಬೈಕ್ ರೈಡ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಬನಾನಾ ಬೋಟಿಂಗ್, ಕೈಟ್ ರೈಡಿಂಗ್, ಸೈಕ್ಲಿಂಗ್, ಸರ್ಫಿಂಗ್, ವಾಟರ್ ಸ್ವಿಮ್ಮಿಂಗ್, ಬಾಡಿ ಸರ್ಫಿಂಗ್ ಎಲ್ಲ ಥರದ ಆಟಗಳು ಇಲ್ಲಿ ಬೀಚಲ್ಲಿ ಸಿಗ್ತದೆ. ತುಂಬಾ ಬೀಚಿಗೆ ಹೋಗಿದ್ದೇವೆ, ಬಟ್ ಈ ತರ ರೈಡ್ ನಾನು ಫಸ್ಟ್ ಬೀಚಲ್ಲಿ ನೋಡ್ತಿರೋದು. ನೋಡ್ಬೇಕು ಇದ್ರದ್ದು ರೇಟ್ ಎಷ್ಟುಂಟಂತ ಕೇಳುವ ಇವ್ರ ಹತ್ರ, ಅಲ್ವಾ ಶಿವ? ಕೇಳುವ. ಸರ್ ಎಷ್ಟು ಒಂದು ರೈಡಿಗೆ? ಒಂದು ರೌಂಡಿಗೆ 200 rupees ಅಂತ. ಆಮೇಲೆ ಒಂದು ರೌಂಡ್ ಹಾಕಿ ಬರೋದು 300 ಮೀಟರ್ ಇರುತ್ತೆ ಅಪ್ ಆ್ಯಂಡ್ ಡೌನ್. ನೀವು ಓಡಿಸೋದು ಜೊತೆ ಅಷ್ಟೇ, ನಾವು ಓಡಿಸೋದು ಅವ್ರ ಹಿಂದ್ಗಡೆ ಇರುತ್ತೆ. ಒಂದು ರೌಂಡಿಗೆ 300 ಮೀಟರ್ಗೆ 300 ಮೀಟರ್ ಒಂದು ರೌಂಡ್ 200 ರೂಪೀಸ್. 300 ಮೀಟರ್ ಬರುತ್ತೆ. 300 ಮೀಟರ್ ಅಂತೆ. ನಂಗೆ ಆಗ್ತಾ ಇದೆ ಇವಾಗ 15,000 ಪೇಮೆಂಟ್ ಅಡ್ವಾನ್ಸ್. ಇರೋದು ನಾಳೆ ಕೊಡಬೇಕು. ಕಂಗ್ರ್ಯಾಚುಲೇಷನ್ಸ್. ಮತ್ತೆ ಅರ್ಧ ಹಿಂಗಿಗೆ. ಇಲ್ಲಿ ನೋಡಿ ಅವ್ರ ಅರ್ಧಾಂಗಿ. ಹೇಗೆ ಅನಿಸಿದೆ? ಸೂಪರ್ ಹ್ಯಾಪಿ. ಕೆಲಸ ಮಾಡಿ ಲೈಫ್ ಬರ್ತದೆ. ಇಲ್ಲಿ ಐಲ್ಯಾಂಡ್ ಇದೆಯಲ್ಲ, ನಾವು ಹೋಗಿದ್ದೇವೆ, ಆದ್ರೆ ಅಮ್ಮನವ್ರು ಹೋಗ್ಲಿಲ್ಲಲ್ಲ. ಅವರೊಮ್ಮೆ ಹೋಗ್ಬೇಕು ಅಂತ ಹೇಳ್ತಿದ್ರು ಸೈಂಟ್ ಮೇರಿಸ್ ಐಲ್ಯಾಂಡ್ಗೆ. ಗೊತ್ತಿಲ್ಲ, ಒಂದಿನ ಪ್ಲಾನ್ ಮಾಡಬೇಕು ಅಂತ ಉಂಟು, ಯಾವಾಗಾದ್ರೂ ಒಮ್ಮೆ ಹೋಗ್ಬೇಕು ಅಂತ. ಅವರಿಗೆ ಅದು ಬೀಚಿನ ಮಧ್ಯ, ಈ ಸಮುದ್ರದ ಮಧ್ಯೆ ಹೇಗಿರ್ತದೆ ಅನ್ನೋದು ಒಂದು ಫೀಲ್ ಇಲ್ಲ ಅಲ್ಲ. ಹೌದೌದು, ಅದೊಂದು ಫೀಲ್ ಮಾಡಿಸ್ಬೇಕು ಅಂತ. ಹೌದು. ಸೊ ಅದು ನೋಡೋಣ, ಒಮ್ಮೆ ಪ್ಲಾನ್ ಮಾಡುವ. ಪ್ಲಾನ್ ಆಗಿತ್ತು, ಬಟ್ ಏನು ಸಡನ್ಲಿ ಅದು ಕ್ಯಾನ್ಸಲ್ ಆಯ್ತು. ಮತ್ತೆ ನಾವು ಪ್ಲಾನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಇಲ್ಲಿ ಬೀಚ್ ಬಂದಾಗೆಲ್ಲ ಅನ್ಕೊಳ್ಳೋದು ಪ್ಲಾನ್ ಮಾಡ್ಬೇಕಂತ. ಹೌದು, ನೋಡ. ಈ ನಾವು ಆಕ್ಚುಲಿ ಉಡುಪಿಯಲ್ಲಿ ಇದ್ದು ಇಲ್ಲಿ ತನಕ ನೀವು ಹೋಗಿದ್ದೀರಲ್ಲ, ನಾವು ಹೋಗಿಲ್ಲ. ಅದೇ, ಬಟ್ ಸಮ್ಮರ್ ಅಲ್ಲಿ ಏನಂದ್ರೆ ತುಂಬಾ ಶೆಕೆ, ಬಿಸಿಲು ಅಲ್ವಾ, ಆ ಟೈಮಲ್ಲಿ ಬೇಡ ಅನ್ಸುತ್ತೆ.
ಮಳೆಗಾಲದಲ್ಲಿ ನಾವು ಬೆಂಗಳೂರಲ್ಲಿ ಜಾಸ್ತಿ ಇರೋದಲ್ಲ, ಅವಾಗ ಪ್ಲಾನ್ ಮಾಡೋಕ್ಕಾಗಲ್ಲ. ಇದೇ ತರ ಆಗ್ತಾ ಉಂಟು. ಅದೇ. ಓಯ್, ನಿಮ್ಗೆ ಏನು ಸೈಂಟ್ ಮೇರಿಸ್ ಹೋಗ್ಲಿಕ್ಕೆ ಮನ್ಸಿಲ್ವಾ? ನನ್ನನ್ನು ಕರ್ಕೊಂಡು ಹೋಗಿಲ್ಲ ಇಲ್ಲಿ ತನಕ. ಕರ್ಕೊಂಡೋಗಿಲ್ಲ ಅಲ್ಲ, 2-3 ಸತಿ ಪ್ಲಾನ್ ಆಯ್ತು ಹೋಗುವ ಅಂತ. ಬಟ್ ಇಲ್ಲಿ ನಾವು ಸಡನ್ ಆಗಿ ಊರಿಗೆ ಬರ್ತೇವೆ, ಸಡನ್ ಆಗಿ ಬ್ಯಾಂಗ್ಳೂರ್ ಹೋಗ್ತೇವೆ. ನಮ್ದು ಫಿಕ್ಸ್ ಅಂತ ಇಲ್ಲ. ಅಂದ್ರೆ 1 ದಿನ 2 ದಿನ 3 ದಿನ 4 ದಿನ ಬರೋದು ತುಂಬಾ ಕಡಿಮೆ. 1-2 ದಿನಕ್ಕೆ ಬರೋದು, ತಪ್ಪಿದ್ರೆ 3ನೇ ದಿನ. ಅದಕ್ಕೆ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡು ಬಂದಿರ್ತೀವಿ. ಯಾವ ರೀತಿ ಹೋಗ್ಬೇಕು ಅಂತ ಆದ್ರೆ ಅಟ್ಲೀಸ್ಟ್ ನಿಮ್ಗೆ ಒಂದು ಹಾಫ್ ಡೇ ಅಂತೂ ಪಕ್ಕಾ ಬೇಕು. ಎಂಜಾಯ್ ಮಾಡಬೇಕು, ನೋಡಬೇಕು, ಬರಬೇಕು ಅಂದ್ರೆ 10 ನಿಮಿಷದಲ್ಲಿ ಹೋಗಿ ಬರ್ತೀನಿ ಅಥವಾ 1 ಗಂಟೆಯಲ್ಲಿ ಹೋಗಿ ಬರ್ತೀನಿ ಅಂದ್ರೆ ಆಗೋದಿಲ್ಲ. ಈಗ ಹೇಗೆ ಅನಿಸ್ತಿದೆ ಇಲ್ಲಿ? ಇದು ಅಲೆಗಳ ಸೌಂಡು, ಕ್ರೌಡ್ ಹೇಗೆ ಅನಿಸ್ತಿದೆ? ಆಗ್ತಾ ಇದೆ, ಒಂಥರ ಕೂಲ್ ಆಗಿದೆ, ವೆದರ್ ಕೂಲ್ ಆಗಿದೆ. ಮಧ್ಯಾಹ್ನ ಬಂದು ತುಂಬಾ ಸೆಕೆ ಇರುತ್ತೆ, ಕೂಲ್ ಆಗಿದೆ, ಚೆನ್ನಾಗಿದೆ. ಬಟ್ ಬಂದದ್ದು ಸ್ವಲ್ಪ ಲೇಟ್ ಆಯ್ತಲ್ಲ. ಇಲ್ಲ, ಸಿಕ್ಕಿದಾಗ ನನಗೆ ಇಲ್ಲೇ ಬರ್ತೀವಿ ನಾವು ಮತ್ತೆ ಆಡ್ಕೊಂಡು ಟೈಮ್ ಪಾಸ್ ಮಾಡೋಕೆ. ಮುಂಚೆ ಎಲ್ಲ ತುಂಬ ಬರ್ತಿದ್ವಿ, ಈಗ ಲೈಫ್ ತುಂಬ ಬ್ಯುಸಿ ಆಗಿಬಿಟ್ಟಿದೆ. ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಪ್ರತಿಯೊಬ್ಬರಿಗೂ ಇಷ್ಟಪಡುವಂತಹ ಆಟಗಳು, ಅವರಿಗೆ ಬೇಕಾದ ಚಟುವಟಿಕೆಗಳು ಎಲ್ಲನೂ ಮಲ್ಪೆ ಬೀಚಲ್ಲಿ ಸಿಗ್ತವೆ. ಸಂಜೆ 6-6:30 ನಂತರ ನೀರಿಳಿಗೆ ಬಿಡೋದಿಲ್ಲ. ಅಲ್ಲಿ ಗಾರ್ಡ್ಗಳಿರ್ತಾರೆ, ಅವರು ಅವಾಯ್ಡ್ ಮಾಡಿಸ್ತಾರೆ. ಯಾಕೆಂದರೆ ನೀರಿನ ಸೆಳೆತ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ರಿಸ್ಕ್ ಜಾಸ್ತಿ. ಡಿಪೆಂಡ್ಸ್ ಅಪಾನ್ ವೆದರ್ ಅಂತ ಹೇಳ್ಬೋದು. ಹಾಗಂತ ಮಜಾ ಮಾಡಲಿಕ್ಕೆ ಆಗೋದಿಲ್ಲ ಅಂತೇನಿಲ್ಲ. ಮಕ್ಕಳಿಗೆ ಗೇಮ್ ಝೋನ್ಗಳಿದ್ದಾವೆ. ಓಪನ್ ಪ್ಲೇಸಲ್ಲಿ ಆಟ ಆಡ್ಬೋದು, ಅಥವಾ ಫ್ರೆಂಡ್ಸ್ ಜೊತೆ ಬೀಚಲ್ಲಿ ಸುತ್ತಾಡ್ಕೊಂಡು ಬರ್ಬೋದು. ಆ ತಂಪಾದ ಗಾಳಿ ಜೊತೆ ಆನಂದಿಸ್ಬೋದು. ಎಂಜಾಯ್ ಅಂತೂ ಖಂಡಿತ ಮಾಡ್ಬೋದು. ಬೀಚಲ್ಲಿ ರಾತ್ರಿ ಟೈಮಲ್ಲಿ ವೆದರ್ ಕೂಲಾಗಿರೋದ್ರಿಂದ ಜಾಸ್ತಿ ಸೌಂಡ್ ಇರೋದಿಲ್ಲ. ನೆಮ್ಮದಿ ಅಂತೂ ಖಂಡಿತ ಇದ್ದೇ ಇರ್ತದೆ. ಉಡುಪಿ ಬಂದವರು ಖಂಡಿತ ಮಲ್ಪೆ ಬೀಚ್ ಅಂತೂ ಬರಲೇಬೇಕು. ಅದರಲ್ಲೂ ರಾತ್ರಿಯ ಸೌಂದರ್ಯವನ್ನು ಎಲ್ಲರೂ ನೋಡಲೇಬೇಕು. ಎಷ್ಟು ಚೆನ್ನಾಗಿದೆ ಗೊತ್ತಾ. What is this? Deepa. Wait. ಯಾವ ದೀಪ? ಹೇಳು, ಯಾವ ದೀಪ? Sand Deepa. ಸ್ಯಾಂಡ್ ದೀಪನ? ಸ್ಯಾಂಡ್ ದೀಪ. ಸ್ಯಾಂಡ್ ದೀಪನ? ಮರಳು ದೀಪ ಏನೋ? ಮರಳು ದೀಪ. ಮಲ್ಪೆ ಬೀಚ್ ಮುಗಿಸ್ಕೊಂಡು ನಾವೀಗ ಬಂದಿರೋದು ಒಡೆಯ ಹೋಟೆಲ್ಗೆ. ಇಲ್ಲಿ ಗೋಬಿ ಘೀ ರೋಸ್ಟ್ ಮತ್ತು ಐಸ್ ಕ್ರೀಮ್ ನಮಗಂತೂ ತುಂಬ ಇಷ್ಟ. ಮಕ್ಕಳಿಗೆ ಐಸ್ ಕ್ರೀಮ್ ಅಂತೂ ತುಂಬ ಇಷ್ಟವಾಗ್ತದೆ. ಎಲ್ಲರೂ ಒಂದೊಂದು ವೆರೈಟಿ ಐಸ್ ಕ್ರೀಮ್ ತೊಗೊಂಡ್ವಿ, ಎಲ್ಲರೂ ಟೇಸ್ಟ್ ಮಾಡಿದ್ವಿ, ಎಲ್ಲರೂ ಎಂಜಾಯ್ ಮಾಡಿದ್ವಿ. ಹಾಗೂ ಅಮ್ಮಗೆ ಮತ್ತು ಅತ್ತೆಗೆ ಐಸ್ ಕ್ರೀಮ್ನ ಪಾರ್ಸೆಲ್ಲು ತೊಗೊಂಡು ಮನೆಗೆ ಹೊರಟ್ವಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇವೆ. ಒಂದು ಮಾತು, ನೀವು ಉಡುಪಿಗೆ ಬಂದರೆ ಮಲ್ಪೆ ಬೀಚನ್ನು ಮಾತ್ರ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಅದರಲ್ಲೂ ಸನ್ಸೆಟ್ ಅಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಸಂಜೆ ಹೊತ್ತು ಸಖತ್ತಾಗಿರುತ್ತೆ. ಒಂದು ರೌಂಡ್ ಹೋಗಿ ಬನ್ನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಮಾಡೋದು ಮರಿಬೇಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.